ಸಂಜೆಯ ಸಮಯ ಸುಖವಾದ ನಿದ್ರೆಯಿಂದ ಇನ್ನು ಎಚ್ಚರಗೊಳ್ದ ಅರ್ಜುನ್ ಮೂಗಿಗೆ ಮಲ್ಲಿಗೆಯ ಸುಗಂಧ ಮತ್ತಿನಂತೆ ಬಡಿಯಿತು. ಕಣ್ಮುಂದೆ ಅಸ್ಪಷ್ಟವಾಗಿ ಕತ್ತಿದ್ದ ರೂಪವನ್ನು ಕಂಡು ಕಣ್ಣುಗಳನ್ನ ಪೂರ್ತಿಯಾಗಿ ತೆರೆದ. ಸಿಲ್ಕ್ ಲೈಟ್ ರೋಸ್ ಬಣ್ಣದ ಸೀರೆಯಲ್ಲಿ ಆಗಲೇ ಅರಳಿದ ಕಮಲದಂತೆ ಕನ್ನಡಿ ಮುಂದೆ ರೆಡಿಯಾಗ್ತಿದ್ದ ಅನ್ವಿಕಾ ತನ್ನಷ್ಟಕ್ಕೆ ತಾನೇ ಗುಣಗುತ್ತಾ ಜಡೆಯನ್ನು ಬಾಚಿ ಹೆಣಿತಿದ್ಲು. ನಡುವಿನ ಮಡಿಕೆಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ನೀರಿನ ಹನಿಗಳು ಮುತ್ತಿನಂತೆ ಹೊಳಿತಾ ಎಲ್ಲಿಗೂ ಹೋಗಲು ಇಷ್ಟ ಇಲ್ಲದೆ ಅಲ್ಲೇ ಹಾಗೆ ಇರ್ತವೆ ಅಂತ ಅರ್ಜುನನ್ನು ಅಣಕಿಸ್ತಿರುವಂತೆ ಗಾಳಿ ಕದಡ್ತಿದ್ವು. ಕನ್ನಡಿಯಲ್ಲಿ ತನ್ನನ್ನೇ ನೋಡ್ತಿದ್ದ ಅರ್ಜುನ ನೋಡಿ ಎದ್ರಾ, ಬೇಗ ಫ್ರೆಶ್ ಆಗಿ ಹೊರಗೆ ಹೋಗಬೇಕು ಅಂದ್ಲು. ಲೂಸ್ ಆಗಿ ಹೆಣೆದ ಜಡೆ ತುದಿಗೆ ಬ್ಯಾಂಡ್ ಹಾಕ್ತಾ. ಎಲ್ಲಿಗೆ? ದೇವಸ್ಥಾನಕ್ಕೆ. ಈಗಲೇನಾ? ಹೌದು, ನೀವು ಬಂದ್ಮೇಲೆ ಜೊತೆಯಾಗಿ ಹೋಗಬೇಕು ಅನ್ನಿಸ್ತು. ಪ್ಲೀಸ್ ಬನ್ನಿ, ಅಲ್ಲಿ ಮಕ್ಕಳು ಕೂಡ ರೆಡಿಯಾಗಿ ನಮಗ ಕಾಯ್ತಿದ್ದಾರೆ ಅಂತ ಅವಳು ಅವಸರ ಮಾಡ್ತಿದ್ದರೆ ಅವಳಿಗೆ ತಾಕದಂತೆ ಹಂಚಿನ ಗ್ಯಾಪ್ನಲ್ಲಿ ಗೋಳಿಗೆ ಅದುಮಿದ ಅರ್ಜುನ್, ಈಗ ಈ ಪ್ರೋಗ್ರಾಮ್ ಅಗತ್ಯವಾ ಅಂದ. ಸಪ್ಪೆ ಮುಖ ಮಾಡಿಕೊಂಡು, ಇಷ್ಟು ದೊಡ್ಡ ಸಂತೋಷ ನೀಡಿದ ಭಗವಂತನಿಗೆ ಕೃತಜ್ಞತೆ ಹೇಳಬೇಕಲ್ವಾ ಅಂದ್ಲು. ಮನೆಯಲ್ಲೇ ಹೇಳ್ಬೋದಲ್ಲ, ಓದೋದನ್ನು ಮನೆಯಲ್ಲೂ ಓದ್ಬೋದು, ಆದರೆ ಎಲ್ಲರೂ ಶಾಲೆಗೆ ಯಾಕೆ ಹೋಗ್ತಾರೆ? ಎಲ್ಲಿ ಏನು ಮಾಡಬೇಕೋ ಅಲ್ಲೇ ಅದನ್ನು ಮಾಡಬೇಕು. ಅವರಿಗಾಗಿ ನಾವು ಹೋಗಬೇಕು, ಆದರೆ ನಮಗಾಗಿ ಅವ್ರನ್ನ ಮನೆಗೆ ತರಿಸ್ಕೊಳ್ಳಲು ಆಗಲ್ಲ. ಪ್ಲೀಸ್ ಮಾನ್ಸ್ಟರ್, ಒಪ್ಕೋ. ನಾಭಿ ಮೇಲೆ ಸೆರಗು ಹಾರುತ್ತಾ ಹಾಲಿನ ಕೆನೆಯಂತ ನಡುವು ಕಣ್ಣಿಗೆ ಬೀಳ್ತಿದ್ರೆ ಉಫ್ ಅಂತ ಬಿಸಿ ಉಸಿರು ಬಿಟ್ಟು ಶವರ್ಗೆ ಹೋದ ಅರ್ಜುನ್. ಅಮ್ಮಯ್ಯ, ಒಪ್ಕೊಂಡ್ರಲ್ಲ ಅಂತ ಅವನು ಬರೋಷ್ಟರಲ್ಲಿ ಅವಳು ಕೆಳಗೆ ಪೂಜೆ ಮುಗಿಸಿದ್ಲು. ಅರ್ಜುನ್ ಬಂದ ಮೇಲೆ ಇಬ್ಬರು ಹೊರಟರು. ಮನೆಗೆ ಬರೋಷ್ಟರಲ್ಲಿ ಹೀರಾ ಮತ್ತು ಖುಷಿ ಕೂಡ ರೆಡಿಯಾಗಿದ್ದರಿಂದ ಅವ್ರನ್ನ ಕಾರ್ನಲ್ಲಿ ಹತ್ತಿಸ್ಕೊಂಡು ದೇವಸ್ಥಾನ ಕರ್ಕೊಂಡು ಹೋದ ಅರ್ಜುನ್. ದೇವಸ್ಥಾನ ನೋಡಿ ಶಾಪಿಂಗ್ ಮಾಡಿ ಊಟ ಮುಗಿಸಿ ರಾತ್ರಿ 10 ಗಂಟೆ ಆಗುವಾಗ ಮನೆಗೆ ಬಂದರು. ಮಕ್ಕಳಿಬ್ರು ಡ್ಯಾಡಿ ಗುಡ್ ನೈಟ್ ಹೇಳಿ ಹೋದ್ಮೇಲೆ ನೀವು ಒಳಗೆ ಬರ್ಬೋದಲ್ಲ ಅಂದು. ಅದೇ ಚುರುಕಾದ ನೋಟ ಬೇರೆ ಕಾರ್ ತಿರುಗಿಸ್ಕೊಂಡು ಹೊರಟು ಹೋದ. ಮೈಥಿಲಿ ಆಫೀಸ್ಗೆ ರೆಡಿ ಆಗ್ತಿದ್ಲು. ವಿನಯ್ ಲಂಚ್ ಬಾಕ್ಸ್ ಸಿದ್ಧಪಡಿಸಿ ಬ್ಯಾಗ್ನಲ್ಲಿ ಇಡ್ತಾ, ರಾತ್ರಿ ಡಿನ್ನರ್ ಡೇಟ್ಗೆ ಹೋಗ್ತಿದ್ವಿ, ಪವನ್ಗೆ ಹೇಳಿದ್ದೀನಿ 1 ಗಂಟೆ ಮುಂಚಿತವಾಗಿ ಕಳಿಸ್ತಾನೆ. ನಾನು ಕರೆಕ್ಟಾಗಿ 4 ಗಂಟೆಗೆ ಆಫೀಸಿಗೆ ಬರ್ತೀನಿ, ಸರಿನಾ? ಹ್ಞೂ ಅಂತ ತಲೆ ತೂಗಿ ಬ್ಯಾಗ್ ತೊಗೊಂಡ್ಳು. ತನ್ನನ್ನು ಹಠಾತ್ತಾಗಿ ಒಪ್ಕೊಂಡ ವಿನಯ್ ಥ್ಯಾಂಕ್ ಯು ಅಂದ ಅವಳು ಕಿವಿ ಹತ್ರ ಮೆಲ್ಲಗೆ. ನಾನೇನು ಮಾಡಿದೆ? ನನ್ನನ್ನು ಮದುವೆ ಆದೆಯಲ್ಲ, ಅಸಲಿಗೆ ಶೀಲಾ ಕಳ್ಕೊಂಡ ಗಂಡಸಾದ ನನ್ನನ್ನು ಯಾರು ಮದುವೆ ಆಗ್ತಾರೆ? ನನಗೆ ಯಾಕೆ ಮದುವೆ ಆಗುತ್ತೆ ಭಗವಂತ ಅಂತ ಎಷ್ಟು ಮರಗ್ತಿದೆ ಗೊತ್ತಾ ಅಂತಿದ್ದಂತೆ ಅವನು ಹಿಂದೆ ತಿರುಗಿದ. ಮೈತ್ರಿ, ಏನಂದೆ ನೀನು ಅಂದ್ಲು ಕಣ್ಣು ಕೆಂಪು ಮಾಡಿ. ನಾನೇನಂದೆ ಏನು ಅನ್ನೋದವನಂತೆ ಮುಖ ಮಾಡಿದಾಗ ವಿನಯ್ ಶರ್ಟ್ ಹಿಡಿದು, ಇವಾಗೇನು ಅಂದಿಯಲ್ಲ ಮತ್ತೆ ಹೇಳು. ಹೌದು, ಪವಿತ್ರವಾಗಿ ಇಟ್ಕೊಂಡಿದ್ದೆ ನನ್ನ ಮನಸ್ಸಿನ ಚಳಿಯನ್ನು ನೀನು ಈಗ ಕದ್ಬಿಟ್ಟಿಯಲ್ಲ. ನೀನು ನನ್ನ ಮದುವೆ ಆಗ್ತಿದೆಯೋ ಇಲ್ಲವೋ, ಇಲ್ಲದಿದ್ದರೆ ನಿನ್ನ ಕೈಯಲ್ಲಿ ಮೋಸ ಹೋಗಿ ಮದುವೆ ಇರೋದು ಉಳಿದ್ಬಿಡ್ತೀನೇನೋ ಅಂತ ಎಷ್ಟು ಭಯಪಟ್ಟಿದ್ದೆ, ನಿನಗೇನು ಗೊತ್ತು ಅಂತ ಬೇಸರದ ಮುಖ ಮಾಡ್ದ. ಟಪ ಅಂತ ತಲೆಗೆ ಚಿಚ್ಚಿ, ನಾಚಿಕೆ ಇಲ್ಲ ನಿನಗೆ? ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂದ್ಲು. ನಾಚಿಕೆ ಯಾಕೆ ಇರಬಾರ್ದು, ತುಂಬ ಇದೆ. ಇಲ್ಲದಿದ್ದರೆ ನಿನ್ನ ಮುಂದೆ ಹೀಗೆ ಮುಚ್ಚಿಟ್ಕೊಂಡು ಯಾಕೆ ಇರ್ತಿದ್ದೆ? ಬರ್ಡೇ ಬಾಯ್ ಥರ ಇರ್ತಿದ್ನಲ್ಲ ಅಂದಿದ್ದಕ್ಕೆ ಚೀಚಿ ಅಂತ ಮುಖ ಮಾಡ್ಕೊಂಡು ನಡಿ, ಸಮಯ ಆಗ್ತಿದೆ, ನಿನ್ನ ಹರಟೆ ಎಲ್ಲ ಸಮಯ ವ್ಯರ್ಥ ಆಯಿತು ಅಂತ ಗುಣಗ್ತಾ ಹೊರಗೆ ಬಂದ್ಲು. ವಿನಯ್ ಕೂಡ ಹೊರಗೆ ಬಂದು ಬಾಗಿಲು ಲಾಕ್ ಮಾಡ್ದ. ಬೆಳಗ್ಗೆ ಎಲ್ಲ ಅತ್ತೆ ಪ್ರೀತಿ, ಸಂಜೆ ಎಲ್ಲ ಗಂಡನ ಪ್ರೀತಿಯಲ್ಲಿ ಮುಳುಗಿ ತೇಲ್ತಿರೋ ಅನ್ವಿಕಾಳಿಗೆ ದಿನಗಳು ತುಂಬ ವೇಗವಾಗಿ ಕಳೆದು ಹೋಗ್ತಿವೆ ಅನ್ನಿಸ್ತು. ಯಾರೂ ಇಲ್ಲದ ಅನಾಥೆಯಾಗಿ ಶುರುವಾದ ಅವಳ ಪ್ರಯಾಣ ಈಗ ಇಷ್ಟು ಜನ ಆತ್ಮೀಯರ ಮಧ್ಯೆ ಹಾಯಾಗಿ ಸಾಕ್ತಿರೋದು ಹೇಳಲಾಗದ ಸಂತೋಷ ನೀಡಿದೆ. ಒಬ್ರಿಗಿಂತ ಒಬ್ಬರು 3 ಮಹಿಳೆಯರು ಅವಳು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳ್ತಾ ಏನು ಬೇಕೋ ಕೇಳಿ ಕೊಡಿ ತಿನ್ನಿಸ್ತಿದ್ದಾರೆ. ಮಕ್ಕಳು ಶಾಲೆಯಿಂದ ಬಂದ ಕೂಡಲೇ ಬೇಬಿಯೊಂದಿಗೆ ಮಾತಾಡ್ತಾ ಬೇಗ ಹೊರಗೆ ಬಂದುಬಿಡು ಅಂತ ಕೇಳ್ತಾರೆ. ಸುಂದರವಾದ ಜೀವನ, ಪ್ರೀತಿಸೋ ಗಂಡ, ಮಕ್ಕಳು, ಆಧರಿಸುವ ಅತ್ತೆ, ಇದಕ್ಕಿಂತ ಇನ್ನೇನು ಬೇಕು ಯಾವುದೇ ಹೆಣ್ಮಗಳಿಗೆ? ದಿನಗಳು ತಿಂಗಳುಗಳು ಉರುಳಿದ್ವು. ಅನ್ವಿಕಾ 9ನೇ ತಿಂಗಳಿಗೆ ಬಂದಳು. ಸೀಮಂತ ಶಾಸ್ತ್ರವನ್ನು ಅನ್ವಿಕಾಳ ಇಷ್ಟದಂತೆ ಮಾನ್ಸ್ಟರ್ ಮನೆಯಲ್ಲೇ ಮಾಡಲು ಸಿದ್ಧತೆಗಳು ಪೂರ್ಣಗೊಂಡವು. ಮಗ ತನ್ನ ಜೊತೆ ಮಾತಾಡ್ತಿಲ್ಲ ಅನ್ನೋ ನೋವಿನ ಹೊರತು ಬೇರೆ ಯಾವುದೇ ದಿಗಿಲಿಲ್ಲದ ವಾಸವಿ ಅನ್ವಿಕಾಳಿಗಾಗಿ ತಾನೇ ಎಲ್ಲವನ್ನ ಮುಂದೆ ನಿಂತು ಮಾಡ್ತಾ ಬಹಳ ಉತ್ಸಾಹದಿಂದ ಓಡಾಡ್ತಿದ್ರೆ, ಮನೆಯ ಏರಿಯಾವನ್ನು ಬೆಂಗಳೂರಿನಿಂದ ತರಿಸಿದ ರಂಗುರಂಗಿನ ದುಬಾರಿ ಹೂಗಳಿಂದ ಕನ್ಯೆಯರ ಅಂದವನ್ನು ಮೀರಿಸುವಂತೆ ಅಲಂಕರಿಸಲಾಗಿದ್ದು ಅತಿಥಿಗಳ ಕಣ್ಣಿಗೆ ಹಬ್ಬದಂತೆ ಕಾಣ್ತಿದೆ. ಬಂದ ಪ್ರತಿಯೊಬ್ಬರನ್ನು ದೊಡ್ಡತನದಿಂದ ಮರ್ಯಾದೆ ಮಾಡಿ ನಗುನಗತ್ಲೆ ಸ್ವಾಗತಿಸ್ತಿದ್ದಾರೆ ಚಂದ್ರಮೌಳಿ. ಇಷ್ಟು ದಿನಗಳ ನಂತರ ತನ್ನ ಕೈಯಾರೆ ತನ್ನ ಮಗುವಿನ ಶುಭ ಕಾರ್ಯ ಮಾಡ್ತಿದ್ದೀನಿ ಅನ್ನೋ ಆನಂದ ಅವ್ರ ಕಣ್ಣಲ್ಲಿ ಮುಖದಲ್ಲಿ ಕಾಣ್ತಿದೆ. ರಾಧಾಕೃಷ್ಣ ಅವರು ಲಕ್ಷ್ಮೀಕಾಂತ್ ತಾತ ಮತ್ತು ಸುಂದರ ತಾತ ಬಂದು ಹಿರಿಯರನ್ನು ಪರಿಚಯಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಹಿರಿಯರೆಲ್ಲರೂ ಅನ್ವಿಕಾಳನ್ನು ಅಲಂಕರಿಸೋದ್ರಲ್ಲಿ ಇನ್ನೂ ಹೆಚ್ಚು ಬ್ಯುಸಿಯಾಗಿದ್ದಾರೆ. ಎಲ್ರಿಗಿಂತ ಭಿನ್ನವಾಗಿ ಬಹಳ ಬ್ಯುಸಿಯಾಗಿರಬೇಕಾದ ಅರ್ಜುನ್ ಮಾತ್ರ ಯಾವ ಕೆಲಸವೂ ಇಲ್ಲದವನಂತೆ ತನ್ನ ಮಕ್ಕಳ ಜೊತೆ ತೋಟದ ಒಂದು ಮೂಲೆಯಲ್ಲಿ ಆರಾಮಾಗಿ ಆಡ್ತಿದ್ದಾನೆ. ಮಮ್ಮಿಯನ್ನು ನೋಡೋಣ ಬಾ ಡ್ಯಾಡಿ, ಈ ಅಜ್ಜಿಯವ್ರು ನನ್ನ ನೋಡೋಕೆ ಬಿಡ್ತಿಲ್ಲ ಅಂತ ಖುಷಿ ದೂರಿದ್ಲು. ನಾನು ಕೂಡ ಡ್ಯಾಡಿ ಮಮ್ಮಿಯನ್ನು ನೋಡಿ 1 ಗಂಟೆ ಆಯಿತು, ಇಷ್ಟು ಹೊತ್ತು ಬೇಬಿಯನ್ನು ಮಿಸ್ ಮಾಡಿಕೊಂಡೆ ಅಂತ ಹೀರಾ
ಹೇಳ್ತಿದ್ಲು. ತನ್ನ ಸತಿಯನ್ನು ನೋಡಲು ಅವರಿಗಿಂತ ಹೆಚ್ಚು ಆತುರ ಪಡ್ತಿದ್ದ ಅರ್ಜುನ್ ಸ್ಥಿತಿ ಏನೋ. ಯಾರಾದರೂ ಬಂದು ಮಾತಾಡಿಸ್ತಿರ್ತಾರೆ ಅಂತ ರಾಧಾಕೃಷ್ಣ ಅವರು ಎಷ್ಟು ಕರೆದ್ರೂ ಅನ್ವಿಕಾಳನ್ನು ನೋಡೋ ಆಸೆಯಿಂದ ರೂಮಿನ ಹಿಂಭಾಗದಲ್ಲೇ ಮಕ್ಕಳ ಜೊತೆ ಕಾಲ ಕಳೀತಿದ್ದಾನೆ. ಇವರ ಆತುರಕ್ಕೆ ಸಾಲದು ಎಂಬಂತೆ ಅತ್ತ ಮಹಿಳೆಯರು ಕೂಡ ಅಲಂಕಾರ ತಡ ಮಾಡ್ತಾ ಇವರ ತಾಳ್ಮೆಗೆ ಪರೀಕ್ಷೆ ಹೊಡ್ತಿದ್ದಾರೆ. ಖುಷಿ ಮತ್ತು ಹೀರಾರ್ ಶಾಲೆ ಗೆಳೆಯರು ಬಂದಿದ್ದರಿಂದ ಮಕ್ಕಳ ಜೊತೆ ಹೋಗೋದು ಅನಿವಾರ್ಯವಾಯಿತು ಅರ್ಜುನ್ಗೆ. ಅವ್ರ ಜೊತೆ ಸ್ವಲ್ಪ ಸಮಯ ಕಳೀತು. US ನಿಂದ ಬಂದಿದ್ದ ಕ್ಲೈಂಟ್ಸ್ಗಳಿಗೂ ಆಮಂತ್ರಣ ಇದ್ದಿದ್ದರಿಂದ ಅವ್ರನ್ನ ಕರ್ಕೊಂಡು ಅರ್ಜುನ್ ಹತ್ರ ಬಂದರು ರಾಧಾಕೃಷ್ಣ ಅವರು. ಅಲ್ಲಿವರೆಗೂ ಕಾಣದಿದ್ದ ಅರ್ಜುನನ್ನು ನೋಡಿ ಒಬ್ಬೊಬ್ಬರಾಗಿ ಬಂದರು. ಇನ್ನು ಅವ್ರ ಜೊತೆ ತೊಡಗಿಸ್ಕೊಳ್ಳೋದು ತಪ್ಪಲಿಲ್ಲ. ಮಕ್ಕಳಿಬ್ಬರು ಗೆಳೆಯರನ್ನ ಕರ್ಕೊಂಡು ಇನ್ನೂ ತಡೆಯಲಾರದೆ ಅನ್ವಿಕಾ ಹತ್ರ ಓಡಿದ್ರು. ರೂಮಿನೊಳಗೆ ಬಂದಾಗ ಅತ್ತ ತಿರುಗಿದ್ದ ಅನ್ವಿಕಾಳನ್ನು ಕಂಡ್ರು. ಹಿಂದಿನಿಂದ ನೀಟಾಗಿ ಹೆಣೆದಿದ್ದ ಅವಳು ಉದ್ದನೆ ಹೂವಿನ ಜಡೆಯನ್ನು ನೋಡಿ ಮಮ್ಮಿ ಅಂತ ಕೂಗ್ತಾ ಮುಂದೆ ಹೋದ್ರು. ತಿರುಗಲು ಹೋದ ಅನ್ವಿಕಾ ಜಡೆ ಭಾರಕ್ಕೆ ತಲೆ ತಿರುಗಿಸಲಾರದೆ ಕನ್ನಡಿ ಮೂಲಕ ಮಕ್ಕಳನ್ನು ನೋಡಿ ಹೀಗೆ ಬನ್ನಿ ಅಂತ ಕರೆದ್ಲು. ಅವರಿಬ್ಬರು ಮುಂದೆ ಬಂದರು. ಪುಟ್ಟ ಗೊಂಬೆಯಂತೆ ಇದ್ದ ಅನ್ವಿಕಾಳನ್ನು ನೋಡಿ ಎರಡು ಕೆನ್ನೆಗೆ ಆನಿಸಿಕೊಂಡು ಖುಷಿ ಮಮ್ಮಿ ನೀನೇನಾ ಅಂತ ಕಣ್ಣರಳಿಸಿ ಕೇಳಿದ್ಲು. ಅನ್ವಿಕಾ ಕೆಂಪಾದ ಕೆನ್ನೆಗಳಿಂದ ಸಣ್ಣಗೆ ನಗ್ತಾ ಚೆನ್ನಾಗಿ ಕಾಣ್ತಿಲ್ವಾ ಬೇಬಿ ಅಂದ್ಲು. ಚೆನ್ನಾಗಿಲ್ವಾ? ಯಾರಂದ್ರು? ಎಷ್ಟು ಚೆನ್ನಾಗಿದೆಯಾ ಗೊತ್ತಾ, ದೇವತೆ ಥರ. ನೀನು ಕೂಡ ಒಂದು ಬೇಬಿ ಥರ ಇದೆಯಾ, ನನ್ನ ಚೆಬ್ಬಿ ಚೀಕ್ಸ್ ಲಡ್ಡುವಿನ ಥರ ಇದೆ ಅಂತ ಮಮ್ಮಿ ಬಬ್ಲಿ ಕೆನ್ನೆಗೆ ಮುತ್ತು ಕೊಟ್ಲು. ಆಗಲಿ ಬಿಡಮ್ಮ, ಅಮ್ಮನಿಗಿನ್ನೂ ಅಲಂಕಾರ ಬಾಕಿ ಇದೆ ಅಂತ ಅಜ್ಜಿ ಅನ್ವಿಕಾಳ ಕಿವಿ ಹಿಂದೆ ಮತ್ತು ಪಾದಕ್ಕೆ ಹಾಗೂ ಹಸ್ತಕ್ಕೆ ದೃಷ್ಟಿ ಕೊಟ್ಟಿಟ್ಲು. ಮಕ್ಕಳಿಗೂ ಇಡೀ ಅಂದ್ಲು ಅನ್ವಿಕಾ. ಚಂದಮಾಮಗಳಂತಿದ್ದ ತನ್ನ ಇಬ್ಬರು ರಾಜಕುಮಾರಿಯರನ್ನ ನೋಡ್ತಾ ಅಲಂಕಾರದ ಫೈನಲ್ ಟಚ್ ಆಗ ಆಭರಣದ ಪೆಟ್ಟಿಗೆಯೊಂದಿಗೆ ಬಂದ ವಾಸವಿ ಇವುಗಳನ್ನ ಮಗಳಿಗೆ ಹಾಕಿ ಅಮ್ಮ ಅಂತ ಕೊಟ್ಟರು. ದುಬಾರಿ ವಜ್ರ ವೈಡೂರ್ಯಗಳ ಆಭರಣ ಸೆಟ್ ನೋಡಿ ಅನ್ವಿಕಾ ಇವೆಲ್ಲ ಬೇಡ ಅತ್ತೆ, ಹೀಗೆ ಸಿಂಪಲ್ ಆಗಿ ಚೆನ್ನಾಗಿದೆ ಅಲ್ವಾ ಅಂದ್ಲು. ನಿನ್ನ ಮೈಗೆ ಇವು ತುಂಬ ಕಡಿಮೆ ಅನ್ವಿಕಾ, ಆದರೆ ನನ್ನ ಆಸೆನ ಬೇಡ ಅನ್ಬೇಡ. ನಿನಗಾಗಿ ಮುಂಬೈನಿಂದ ತರಿಸ್ದೆ, ಇಷ್ಟ ಆಗಲಿಲ್ವಾ? ಬೇಕಿದ್ರೆ ಬೇರೆ ಡಿಸೈನ್ ನೋಡುವಂತೆ ಅಂದಾಗ ಅವಳಿಗೆ ಸಂಕೋಚ ಆಯಿತು. ಗೋಲ್ಡ್ ಆಭರಣ ಹಾಕ್ಕೊಳ್ತೀನಿ ಅಂದ್ಲು ಅರ್ಜುನ್ ಎತ್ತಿಟ್ಟಿದ್ದ ಬಾಕ್ಸ್ ಕಡೆ ನೋಡ್ತಾ. ಅಂದರೆ ನಿನಗೆ ಇವು ಬೇಡವಾ ಅನ್ವಿಕಾ? ವಾಸವಿ ಅವ್ರ ಮುಖದಲ್ಲಿನ ಬೇಸರ ಕಂಡು ಬೇಡ ಅಂತ ಹೇಗೆ ಹೇಳ್ತಾಳೆ? ಆದರೆ ಗಂಡ ತಂದ ಆಭರಣ ಬಿಟ್ಟು ಅತ್ತೆ ನೀಡಿದನ್ನು ಹಾಕ್ಕೊಂಡ್ರೆ ಅವನೇನಂತಾನೋ ಅನ್ನೋ ಸಣ್ಣ ಸಂಶಯ. ಅದೆಲ್ಲ ಅತ್ತೆಯವರೇ ಅವ್ರಿಗೆ ತಿಳಿದ್ರೆ ಅಂತ ಅನ್ವಿಕಾ ತನ್ನ ಸಂಶಯ ವ್ಯಕ್ತಪಡಿಸ್ತಿದ್ದಾಗ, ನಿನ್ನ ಭಯ ನನಗೆ ಅರ್ಥ ಆಯಿತು ಬಿಡು ಅನ್ವಿಕಾ. ಮಗನ ಮೇಲೆ ನನಗೆ ಪೂರ್ತಿ ನಂಬಿಕೆ ಬಂದಿದೆ. ನಿನ್ನನ್ನು ನನಗೆ ಒಪ್ಪಿಸಿ ಆರಾಮಾಗಿ ಇಷ್ಟು ಸಮಯ ಹೊರ ಕೂತಿದ್ದಾನೆ. ಹೆಂಡತಿಯನ್ನು ತನ್ನ ತಾಯಿ ಮುದ್ದಾಗಿ ಅಲಂಕರಿಸಿದಾಳೆ ಅಂದರೆ ಯಾವ ಮಗ ತಾನೇ ಮುರಿಯೋದಿಲ್ಲ. ಆದರೆ ಅವನು ಹೊರಗೆ ತೋರಿಸ್ಕೊಳ್ತಿಲ್ಲ ಅಷ್ಟೇ. ನೀನು ಗಾಬರಿ ಪಡಬೇಡ ಅಂತ ತನ್ನ ಸಹಜ ಧೋರಣೆಯಲ್ಲಿ ಧೈರ್ಯ ಹೇಳಿದರು ಸ್ವರಾಜ್ಯಂ ಅವರು. ಮಮ್ಮಿಯ ಅಲಂಕಾರದಲ್ಲಿ ಮಕ್ಕಳು ಕೂಡ ಪಾಲ್ಪಡಿದ್ರು. ಬಿದಿರಿನ ಕಡ್ಡಿಗಳಿಂದ ತಯಾರಿಸಿದ ಹಾರ್ಟ್ ಶೇಪ್ ಮಂಟಪಕ್ಕೆ 4 ಮೂಲೆಯಲ್ಲಿ ಬಾಳೆ ಗಿಡಗಳು, ಸುತ್ತಲೂ ಮಾವಿನ ತೋರಣಗಳು, ಮಲ್ಲಿಗೆ, ಮಂದಾರ ಹಾಗೂ ಗುಲಾಬಿ ಹೂಗಳ ಫ್ಲೋರಲ್ ಆರ್ಚ್ ಫಂಕ್ಷನ್ಗೆ ಹೈಲೈಟ್ ಆಗಿತ್ತು. ಲೈಟ್ ಪಿಂಕ್ ಮತ್ತು ವೈಟ್ ಥೀಮ್ ಮೇಲೆ ಕುಂಕುಮ ಬಣ್ಣದ ಹೈಬ್ಯಾಕ್ ಚೇರ್, ಹಿಂದೆ ಗೋಡೆ ಮೇಲೆ ಬರೆದಿದ್ದ ಶ್ರೀ ಡಿಸೈನ್ ದೈವತ್ವದ ಅನುಭವ ನೀಡ್ತಿತ್ತು. ಬಣ್ಣ ಅಲ್ಲ, ಡಿಸೈನ್ ಅಲ್ಲ, ಪ್ರತಿಯೊಂದು ಪರಿಸರ ಸ್ನೇಹಿಯಾಗಿ ಪ್ರಕೃತಿಗೆ ಹಾನಿಯಾಗದಂತೆ ಮಾಡಿದ್ದ ವಿಧಾನ ಬಂದ ಅತಿಥಿಗಳನ್ನ ಆಕರ್ಷಿಸಿತು. ಪುರೋಹಿತರು ತಮ್ಮ ಸಹಾಯಕರ ಜೊತೆ ಪೂಜೆ ಸಿದ್ಧತೆ ಮಾಡಿದ್ರು. ರಾಧಾಕೃಷ್ಣ ಅವರಿಗೆ ಆಯಾ ಮುಹೂರ್ತ ಸಮಯ ಆಗ್ತಿದೆ, ಮಗಳ ಕರೆ ತನ್ನಿ ಅಂತ ಹೇಳಿದ್ದಕ್ಕೆ ಪುರೋಹಿತರೇ ಅಂತ ಹೋದ ಅವರು ಗುಮ್ಮಟದ ಹತ್ರ ಬಂದು ವಾಸವಿ ಮಗಳನ್ನ ಕರೀತಾರಮ್ಮ ಅಂದರು. ಹಾಂ ಸರಿ ಅಂತ ಓದ್ಲು. ಫಂಕ್ಷನ್ ಸಿದ್ಧತೆಗಳೇ ಕಣ್ಣು ಕುಕ್ಕುವಂತಿದ್ವು. ಇನ್ನು ಹುಡುಗಿ ಹೇಗಿರ್ತಾಳೋ ಅಂತ ಎಲ್ಲರೂ ಒಮ್ಮೆಲೆ ರಾಧಾಕೃಷ್ಣ ಅವರು ಹೋದ ಕಡೆ ನೋಡ್ತಿದ್ರೆ, ಮೆತ್ತನೆಯ ಹೆಜ್ಜೆಗಳೊಂದಿಗೆ ಗರ್ಭಿಣಿಯಾದ ಅನ್ವಿಕಾಳನ್ನ ಮಕ್ಕಳು ಮತ್ತು ಹಿರಿಯರು ಸುತ್ತುವರೆದು ಕರೆತಂದರು. ಫಂಕ್ಷನ್ ಸಿದ್ಧತೆಗಳೇ ಕಣ್ಣು ಕುಕ್ಕುವಂತಿದ್ವು. ಇನ್ನು ಹುಡುಗಿ ಹೇಗಿರ್ತಾಳೋ ಅಂತ ಎಲ್ಲರೂ ಕಾಯ್ತಾ ಇದ್ರು. ಅವಳು ಗರ್ಭಿಣಿ ಆಗಿದ್ದರಿಂದ ಎಲ್ಲರ ಜೊತೆಯಲ್ಲೇ ಕರ್ಕೊಬಂದರು. ಮೈಲ್ಡ್ ಪಿಂಕ್ ಮತ್ತು ಲ್ಯಾವೆಂಡರ್ ಮಿಶ್ರಿತ ಬಣ್ಣದ ಗೋಲ್ಡ್ ಜರಿ ಬಾರ್ಡರ್ ಇರೋ ಧರ್ಮವರಂ ಅವರ ಸೀರೆ, ಕೊರಳಲ್ಲಿ ಲಾಂಗ್ ಟೆಂಪಲ್ ಹಾರ, ಚೋಕರ್, ನವರತ್ನದ ಕಿವಿಯೋಲೆಗಳು ಆಭರಣ ಅತೀವವಾಗಿ ಇಳಿದಿದ್ರು. ತೊಟ್ಟ 4 ಒಡವೆಗಳು ಮತ್ತು ಪಟ್ಟು ಸೀರೆ ಅನ್ವಿಕಾಳಿಗೆ ಅಂದ ನೀಡ್ತು. ದೊಡ್ಡದಾದ ಕಣ್ಣುಗಳು ಚಂದಿರನಾಂತ ಮುಖಕ್ಕೆ ಪ್ರಧಾನ ಆಕರ್ಷಣೆ ಆಗಿದ್ರೆ, ಯಾವುದೇ ಮೇಕಪ್ ಇಲ್ಲದೆ ಸಹಜವಾದ ಚಂದನ ಹಾಗೂ ಹಳದಿ ಬಣ್ಣದ ಮೈಗೆ ಕೆಂಪು ಸಿಂಧೂರದ ಬೊಟ್ಟು ಅವಳಿಗೆ ದೇವತೆ ಸ್ವರೂಪ ನೀಡಿತು. ಮೆಲ್ಲಗ ಅನ್ವಿಕಾಳನ್ನ ಮಂಟಪದ ಹತ್ರ ಕರೆತಂದ ಹಿರಿಯರು ಅರ್ಜುನ್ಗಾಗಿ ನೋಡಿದ್ರು. ಅವಳ ಪಕ್ಕದಲ್ಲೇ ಸೇರಿದ ಅವನನ್ನು ನಗುನಗುತ್ತಲೇ ನೋಡ್ತಾ ಚೇರ್ ಮೇಲೆ ಕೂತ್ಕೊಂಡ್ರು. ಪುರೋಹಿತರು ನೀಡಿದ ಹೂವು ಅಕ್ಷತೆಗಳನ್ನ ಹಾಕಿದ ಮೇಲೆ ಹೇಳಿದ ಸಮಯಕ್ಕೆ ಅರ್ಜುನ್ ಜೊತೆ ಅನ್ವಿಕಾಳನ್ನು ಕೂರಿಸಿದ್ರು. ಗಂಡನನ್ನು ನೋಡಲು ಕಾತರದಿಂದ ಕಣ್ಣುಗಳನ್ನು ಎತ್ತಲು ಹೋದ ಅನ್ವಿಕಾಳಿಗೆ ಶ್ರಮವಿಲ್ಲದಂತೆ ಕೆಳಗೆ ಬಗ್ಗಿದ ಅರ್ಜುನ್ ಅವಳ ಕಾಲುಗಳನ್ನ ಇಟ್ಕೊಳ್ಳಲು ಅನುವಾಗುವಂತೆ ಪುಟ್ಟ ಪೀಠವನ್ನು ಇಟ್ಟ. ಅನ್ವಿಕಾಳ ಮುದ್ದಾದ ಪಾದಗಳು ಚಿನ್ನದ ಬಟ್ಟೆಗಳೊಂದಿಗೆ ಹೊಳಿತಿದ್ರೆ ಮುತ್ತು ಕೊಡಬೇಕೆನ್ನೋ ಆಸೆಯನ್ನು ಬಲವಂತವಾಗಿ ನಿಯಂತ್ರಿಸಿಕೊಂಡು ಪಾದಗಳನ್ನ ಹಿಡಿದು ಪೀಠದ ಮೇಲೆ ಇರಿಸ್ತಾ. ಆ ದೃಶ್ಯ ನೋಡ್ತಿದ್ದ ಎಲ್ಲರನ್ನೂ ಸಣ್ಣ ನಾಚಿಕೆ ಮತ್ತು
ನಗು ಕೇಳಿಸ್ತು. ಎಲ್ಲರೂ ನೋಡ್ತಿದ್ದಾರೆ ಅನ್ನೋ ಧ್ಯಾನ ಅವನಲ್ಲಿರಲಿಲ್ಲ. ತನ್ನ ಹೆಂಡತಿಗೆ ಅಸೌಕರ್ಯ ಆಗಬಾರ್ದು ಅನ್ನೋ ಭಾವನೆ ಇತ್ತು. ಸ್ವಲ್ಪ ಮೇಲಿದ್ದ ಅನ್ವಿಕಾಳನ್ನು ನೋಡ್ತಾ ಸೀರೆ ಕಂಫರ್ಟ್ ಆಗಿದೆಯಾ ಅಂತ ಕೇಳ್ದ. ಹ್ಞೂ ಅಂದು ಸಣ್ಣ ಮಗುವಿನಂತೆ ತಲೆ ತೂಗ್ತಾ. ಜಡೆ ತೋರಿಸಿದ ಹೂಗಳ ಭಾರಕ್ಕೆ ಅನ್ವಿಕಾ ತಲೆ ತಿರುಗಿಸಲಾರ್ದನ್ನ ಗಮನಿಸಿ ಕೇಳ್ದ. ಅದಕ್ಕೂ ಚೆನ್ನಾಗಿದೆ ಅಂದ್ಲು. ನಿಜವಾ ಅನ್ನುವಂತೆ ನೋಡ್ತಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಅವನ ಪ್ರೀತಿಯ ಕಣ್ಣುಗಳನ್ನು ನೋಡಲಾರದೆ ನಾಚಿಕೆಯಿಂದ ದೃಷ್ಟಿ ಕೆಳಗೆ ಮಾಡಿದ್ಲು. ಮೊದಲಿಗೆ ಅರ್ಜುನಿಂದಲೇ ಕುಂಕುಮ ಗಂಧ ಇರಿಸಿದ್ರು. ಗಾಜುಗಳನ್ನ ತೋರಿಸಿ ಆಶೀರ್ವಾದವನ್ನು ಪಡೆದ ಮೇಲೆ ಅವಳ ಪಕ್ಕದಲ್ಲೇ ನಿಂತ್ಕೊಂಡ. ಅನ್ವಿಕಾ ಮುಖ ಸೊಟ್ಟಗೆ ಮಾಡಿಕೊಂಡ್ಳು. ಯಾಕೆ ಗಂಡನಿಗೆ ಇಷ್ಟು ಅಪರೂಪವಾದ ಕಾಣಿಕೆ ನೀಡ್ತಿದ್ದಾರೆ, ತನಗೂ ರಿಟರ್ನ್ ಆಗಿ ಏನಾದರೂ ನೀಡ್ತಾನೋ ಅನ್ನೋ ಆಸೆ ಇತ್ತು. ಆದರೆ ಮಾನ್ಸ್ಟರ್ ಅಂಥದ್ದೇನು ಮಾಡದೆ ಸೈಲೆಂಟ್ ಆಗಿದ್ದಕ್ಕೆ ಅವಳಿಗೆ ಬೇಜಾರಾಯಿತು. ಅದು ಕೇವಲ ಗಂಡನ ಮೇಲಷ್ಟೇ. ಮಹಿಳೆಯರೊಬ್ಬೊಬ್ಬರಾಗಿ ಬಂದು ತಮ್ಮ ಆಶೀರ್ವಾದ ನೀಡಿ ಮಾಡಬೇಕಾದ ಶಾಸ್ತ್ರಗಳನ್ನ ಮಾಡಿ ಹೋಗ್ತಿದ್ರೆ ವಾಸವಿ ಅವರು ನೀಡ್ತಿದ್ದ ತಾಂಬೂಲವನ್ನು ಎಲ್ರಿಗೂ ನೀಡಿ ನಮಸ್ಕರಿಸ್ತಿದ್ಲು ಅನ್ವಿಕಾ. ಅವಳಿಗೆ ಎಷ್ಟು ಸಂತೋಷವಾಗಿದೆ ಅಂದರೆ ಈ ಫಂಕ್ಷನ್ ನಡೀತಿದ್ರೆ ಖುಷಿ ಸಮಯದಲ್ಲಿ ಇಂಥದ್ದನ್ನು ಮಿಸ್ ಮಾಡ್ಕೊಂಡಿದ್ದಕ್ಕೆ ಬೇಸರ ಇದ್ದರೂ ಈಗ ಆ ಕೊರತೆ ನೀಗಿದ್ದಕ್ಕೆ ಹ್ಯಾಪಿ. ರಾಧಾಕೃಷ್ಣ ಅವರು ಚಂದ್ರಮೌಳಿ ಅವರು ಕೂಡ ಅನ್ವಿಕಾಳನ್ನು ಹರಿಸಿ ನಿನ್ನಿಂದಲೇ ಮನೆಯಲ್ಲಿ ಈ ಆನಂದ ಬಂದಿದೆ ತಾಯಿ ಅಂತ ಪ್ರೀತಿಯಿಂದ ಅವಳ ತಲೆ ಸವರಿದ್ರು. ವಾಸವಿ ಅನ್ವಿಕಾಳ ಪ್ರತಿ ವಿಷಯದಲ್ಲೂ ಜಾಗ್ರತೆ ಮತ್ತು ಶ್ರದ್ಧೆಯಿಂದ ಪ್ರತಿಯೊಂದನ್ನು ನೋಡಿಕೊಂಡ್ರು. ಎಲ್ರಿಗೂ ಭೋಜನದ ವ್ಯವಸ್ಥೆ ಮಾಡಿದ ಮೇಲೆ 5 ಮಹಿಳೆಯರು ಅನ್ವಿಕಾಳಿಗೆ ದೃಷ್ಟಿ ತೆಗೆದು ಕುರ್ಚಿಯಿಂದ ಎಬ್ಸಿದ್ರು. ಮಗಳನ್ನ ಒಳಗೆ ಕರೆದೊಯ್ಯಲು ಪುರೋಹಿತರು ಹೇಳಿದ್ದಕ್ಕೆ ವಾಸವಿ ಅನ್ವಿಕಾಳನ್ನು ಕರೆದೊಯ್ತಿದ್ರೆ ಆಗಲೇ ಫಂಕ್ಷನ್ ಮುಗಿದಲ್ಲ ಇನ್ನೂ ಇದೆ ಅನ್ನುತ್ತಾ ತಾಯಿಯ ಕೈ ಹಿಡಿದ್ರು ಈರಾ ಮತ್ತು ಖುಷಿ. ಎಲ್ಲಿಗೆ ತಾಯಿ ಅಂತ ಕೇಳಿದ್ರು ವಾಸವಿ. ಮಮ್ಮಿಗೆ ಬೇಬಿ ಬಂಪ್ ಫೋಟೋಶೂಟ್ ಇದೆಯಲ್ಲ, ಆದರೆ ಇದು ನಮ್ಮ ಪರ್ಸ್ನಲ್, ಅದಕ್ಕೆ ಯಾರಿಗೂ ತಿಳಿಬಾರ್ದು ಅನ್ನುತ್ತಾ ಕೊನೆಯಲ್ಲಿ ಇನ್ನೊಂದು ಸೈಡ್ನಲ್ಲಿ ಅರ್ಜುನ್ ಜೊತೆ ಕೂತಿದ್ದ ಜಾಗಕ್ಕೆ ಕರೆದೊಯ್ದ್ರು. ಅಲ್ಲಿ ಫೋಟೋ ಸ್ಟುಡಿಯೋಗೆ ವ್ಯವಸ್ಥೆ ಆಗಲೇ ನಡೆದಿತ್ತು. ವೆಲ್ಕಮ್ ಬೇಬಿ ಅನ್ನೋ ಬೋರ್ಡ್ ಬಹಳ ಮುದ್ದಾಗಿತ್ತು. ಫೋಟೋಗ್ರಾಫರ್ ಜೊತೆ ಮಾತಾಡ್ತಿದ್ದ ಅರ್ಜುನನ್ನು ನೋಡ್ತಾ ಮುನಿಸ್ಕೊಂಡಿದ್ದ ಮುಖವನ್ನು ನೆನಪಿಸ್ಕೊಂಡ ಅನ್ವಿಕಾ ತನ್ನ ಮುನಿಸನ್ನು ಮುಂದುವರೆಸಿದ್ಲು. ಡ್ಯಾಡಿ ಮಮ್ಮಿ ಬಂದ್ಲು ಅಂತ ಕೂಗಿದ್ಲು ಖುಷಿ. ಮಗ ಜೊತೆಲಿರೋದ್ರಿಂದ ಅನ್ವಿಕಾಳ ಬಗ್ಗೆ ಚಿಂತೆ ಬೇಡ ಅಂತ ಜಾಗೃತಿಯಾಗಿ ಫೋಟೋ ತೆಗೆಸ್ಕೊಂಡ ಮೇಲೆ ನನ್ನ ಕರಿಯಮ್ಮ, ಮಮ್ಮಿನ ಒಳಕರೆದೊಯ್ತೀನಿ ಅಂತ ಹೇಳಿ ಅತಿಥಿಗಳನ್ನ ಸ್ವಾಗತಿಸಲು ಹೋದರು. ಬೇಬಿ ಥೀಮ್ನ ಚೇರ್ ನೋಡ್ತಿದ್ದ ಅನ್ವಿಕಾ ಅರ್ಜುನ್ ತನಗಾಗಿ ಬರಲಿಲ್ಲ ಅಂತ ನಿಂತಿದ್ರೆ ಬಾ ಮಮ್ಮಿ ಅಂತ ಇಬ್ಬರು ಕರೆದ್ರು. ಬರಲ್ಲ ಅಂದ್ಲು. ಏನಾಯಿತು? ಅನ್ವಿಕಾ ಉತ್ತರ ನೀಡಿದೆ. ಕೋಪದಿಂದ ಅರ್ಜುನನ್ನು ನೋಡ್ತಿದ್ರೆ ಗಮನಿಸಿದ ಹೀರಾ ಡ್ಯಾಡಿ ಅಂತ ಕರೆದ್ಲು. ಅರ್ಜುನ್ ಹಿಂದೆ ತಿರುಗಿದಾಗ ಮಮ್ಮಿ ಬರ್ತಿಲ್ಲ, ಏನಾಯ್ತು ಅಂತ ಕೇಳಿ ಅಂದ್ಲು. ಅರ್ಜುನ್ ಹತ್ತಿರ ಬರ್ತಿದ್ದಂತೆ ಅವನು ಹತ್ತಿರವಾಗ್ತಿದ್ದಷ್ಟು ಅವಳಲ್ಲಿದ್ದ ಆಕ್ರೋಶ ದುಃಖವಾಗಿ ಬದಲಾಯಿತು. ಏನಾಯಿತು ಅಂತ ಹತ್ತಿರ ಬಂದ ಅರ್ಜುನ್. ನಿಮಗೆ ನಾನಂದರೆ ಇಷ್ಟ ಇಲ್ಲ ಅಂದ್ಲು ತುಟಿ ಬಿಗಿ ಹಿಡಿಯುತ್ತಾ. ಹೌದಾ, ಹೇಗೆ ಕಂಡುಹಿಡಿದ್ರು ಮೇಡಮ್ ಅನ್ವಿಕಾ ಅವರು ಅಂತ ತಮಾಷೆ ಮಾಡ್ತಾ ನಕ್ಕ ಅರ್ಜುನ್. ನಿಮಗೆ ನಾನಂದರೆ ಇಷ್ಟ ಇಲ್ಲ ಅಂದ್ಲು ತುಟಿ ಬಿಗಿ ಹಿಡಿಯುತ್ತಾ. ನಾನು ಮಿಸಸ್ ಮಾನ್ಸ್ಟರ್, ನನಗದು ತಿಳಿಯುತ್ತೆ, ಅಷ್ಟೇ ವಿಶೇಷ. ಬಹಳ ಒಳ್ಳೆ ತಿಳುವಳಿಕೆ. ಇದೇ ತಿಳುವಳಿಕೆನ ಮುಂದುವರಿಸಿ ಮೇಡಮ್. ಈಗ ಮಾತ್ರ ಫೋಟೋಶೂಟ್ ಇದೆ, ಹತ್ತು ಮುಖವನ್ನು ಕೆಡಿಸ್ಕೊಳ್ಬೇಡಿ, ಮೇಕಪ್ ಚೆನ್ನಾಗಿರುತ್ತೆ ಅಂತ ಇನ್ನಷ್ಟು ಉರಿಸ್ತಾ. ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ, ಜಸ್ಟ್ ಲೈಟಾಗಿ ಪೌಡರ್ ಹಚ್ಕೊಂಡಿದ್ದೀನಿ ಅಷ್ಟೇ. ಹೌದಾ, ಮತ್ತೆ ಯಾಕೆ ಈ ಕೆಂಪಾದ ಕೆನ್ನೆಗಳು ಬ್ಲಷ್ ಆಗದಂತೆ ಹೊಳಿತಿವೆ? ಈ ರೋಸ್ ಲಿಪ್ಸ್ ಕ್ರೀಮಿಯಾಗಿ ಇವೆ, ಅವನ ಕಚ್ಚಿ ತಿನ್ಬೇಕನ್ನಿಸ್ತಿದೆ. ಮೇಕಪ್ ಇಲ್ಲದೆ ಇದೆಲ್ಲ ನ್ಯಾಚುರಲ್ ಅಂದವೇ ಅಂದ ಇನ್ನು ಟೀಸ್ ಮಾಡಲು. ನೀವು ಬೇಕಂತ ನನ್ನ ಡೈವರ್ಟ್ ಮಾಡ್ತಿದ್ದೀರಿ, ನನಗೆ ಗೊತ್ತು. ಫಂಕ್ಷನ್ಗೆ ಬಂದವರು ಕೂಡ ನನಗೆ ಗಿಫ್ಟ್ ನೀಡಿದ್ರು, ಆದರೆ ನೀವು ನನಗೆ ಯಾವುದೇ ಗಿಫ್ಟ್ ನೀಡಲಿಲ್ಲ ಅಂತ ತನ್ನ ಮುನಿಸಿ ಕಾರಣ ಹೊರ ಹಾಕಿದ್ಲು. ನಾನು ನೀಡದಿರೋದೇನು? ರೆಡಿ ಆಗುವಾಗಲೇ ನಿನಗೆ ಬಾಕ್ಸ್ ನೀಡಿದ್ನಲ್ಲ, ಆದರೆ ಅದನ್ನು ಪಕ್ಕಕ್ಕಿಟ್ಟು ನನ್ನ ಪ್ರೀತಿಯನ್ನು ಕಡಿಮೆ ಮಾಡಿದೆ ಅಂದ ಅರ್ಜುನ್. ನಿಮ್ಮ ಪ್ರೀತಿನ ಕಡಿಮೆ ಮಾಡಬೇಕು ಎಂಬ ಉದ್ದೇಶ ನನಗಿಲ್ಲ. ಅತ್ತೆಯವರು ಪ್ರೀತಿಯಿಂದ ಮಾಡಿಸ್ತಂದು ಹಾಕು ಅಂತ ಬಡಬಡಿಸಿದ್ರೆ ಬೇಡ ಅನ್ನೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಬೇಕಿದ್ರೆ ಈಗಲೇ ಹೋಗಿ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಹಿಂದೆ ತಿರುಗಲು ಹೋದ ಅನ್ವಿಕಾಳ ಕೈ ಹಿಡಿದು, ಅವುಗಳಿಗಿಂತ ಈ ಸೀರೆ ಮೇಲೆ ಇವುಗಳೇ ಚೆನ್ನಾಗಿವೆ. ಈಗ ನೀನು ಹಾಕೊಳ್ಳೋದಿದ್ರು ನನ್ನ ಪ್ರೀತಿಗೆ ನಷ್ಟ ಏನಿಲ್ಲ, ಆದರೆ ಹೆಚ್ಚು ಸಮಯ ನಿಂತಿದ್ರೆ ಕಷ್ಟ ಆಗುತ್ತೆ. ಮೊದಲು ಫೋಟೋಶೂಟ್ ಮುಗಿಸೋಣ, ರೆಸ್ಟ್ ತಗೋಬೇಕು ಅಂತ ಜಾಗೃತಿಯಾಗಿ ಅನ್ವಿಕಾಳನ್ನು ಕರೆತಂದು ಕೂರಿಸ್ತಾ. ಸದ್ಯಕ್ಕೆ ಅವಳ ಮುನಿಸನ್ನು ಪೋಸ್ಟ್ಪೋನ್ ಮಾಡಿದ ಅನ್ವಿಕಾ ಮಕ್ಕಳೊಂದಿಗೆ ಗಂಡನೊಂದಿಗೆ ಹ್ಯಾಪಿಯಾಗಿ ಫೋಟೋ ತೆಗೆಸ್ಕೊಂಡ್ಳು ಮತ್ತು ಹಿರಿಯರನ್ನು ಕೂಡ ಮೆಲ್ಲಗೆ ಶೂಟ್ನ ಸೇರಿಸ್ಕೊಂಡ್ಳು. ಮಗನೊಂದಿಗೆ ಒಂದು ಫೋಟೋ ತೆಗೆಸ್ಕೊಳ್ಬೇಕಂತ ಚಂದ್ರಮೌಳಿ ಮತ್ತು ವಾಸವಿ ಅವರು ಬಹಳ ಮರಗ್ತಿದ್ರು, ಆದರೆ ಅರ್ಜುನ್ ಚಾನ್ಸ್ ನೀಡ್ತಿಲ್ಲ. ಗಮನಿಸಿದ ಅನ್ವಿಕಾಳಿಗೆ ಕೋಪ ಬಂತು. ಸುಮಾರು 9 ತಿಂಗಳಿಗಿಂತಲೂ ಹೆಚ್ಚಾಗಿದೆ ಅವರೊಂದಿಗೆ ಸೇರಿ. ತಂದೆ ತಾಯಿಯಾಗಿ ಅವರು ಮಾಡಿದ್ದು ತಪ್ಪಿರ್ಬೋದು, ಆದರೆ ಅದಕ್ಕಾಗಿ ಅವರು ಎಷ್ಟು ವೇದನೆ ಪಡ್ತಾ ಇದ್ದಾರೆ. ಮಗನಿಗೆ ಹತ್ತಿರವಾಗಬೇಕೇನೋ ಅವರ ತಾಪತ್ರಯಗಳು ವ್ಯರ್ಥವಾಗ್ತಿದ್ದರೆ ಅವಳ ಮನಸ್ಸು ತಡೆಯಲಾರದೆ ಉಸಿರುಗಡ್ತಿದೆ. ಇನ್ನು ಎಷ್ಟು ಕಾಲ ಸಾಧಿಸ್ತೀರಿ ರೀ ಅಂದ್ಲು ಅರ್ಜುನ್ ಪಕ್ಕ ಸೇರಿ ಗುಸುಗುಸಾಗಿ. ಅರ್ಜುನ್ ಸೀರಿಯಸ್ ಆಗಿ ನೋಡ್ದ. ಪ್ಲೀಸ್ ನೀವು ಹಾಗೆ ನೋಡಬೇಡಿ, ಅವ್ರು ಮಾಡಿದ ತಪ್ಪಾದರೆ ಈಗ ನೀವು ಮಾಡ್ತಿರೋದು ಕೂಡ ತಪ್ಪೇ. ಇಷ್ಟೊಂದು ನೋವು ನೀಡೋದು ಸರಿಯಲ್ಲ.
ಈ ವಯಸ್ಸಿನಲ್ಲಿ ಅವ್ರಿಗೆ ಬೇಕಾದದ್ದೇನು ಮಗ ಸೊಸೆ ಮೊಮ್ಮಕ್ಕಳೊಂದಿಗೆ ಸಂತೋಷವಾಗಿರೋದಷ್ಟೇ. ನೀವು ಹೀಗೆ ದೂರ ಇಟ್ಟರೆ ಅವರಿಗೆ ಆ ನೋವು ಹೆಚ್ಚಾಗುತ್ತೆ. ಇಂದು ಬಹಳ ಸ್ಪೆಷಲ್ ದಿನ ಅಲ್ವಾ? ನಾನು ಕೋರಿಕೆಯಾಗಿ ಕೇಳ್ತಿದ್ದೀನಿ, ಅತ್ತೆ ಮಾವನವರೊಂದಿಗೆ ಮಾತಾಡಬಹುದಲ್ಲ ಅಂತ ಬಹಳ ಬೇಡ್ಕೊಳ್ಳೋ ಹಾಗೂ ಪ್ರೀತಿಯಿಂದ ಕೇಳಿದ್ಲು ಅನ್ವಿಕಾ. ಅಲ್ಲಿಗೆ ಸುಮಾರು 1 ಗಂಟೆ ಆಯಿತು ಅವ್ರ ಫೋಟೋ ಶುರು ಮಾಡಿ. ನಡಿ ಹೋಗೋಣ ಅಂದ ಅರ್ಜುನ್. ನಾನು ಹೇಳಿದ್ದು ಮಾಡ್ತೀನಿ ಅಂತ ಹೇಳಿ ನನಗೇನು ನೀಡಲಿಲ್ಲ. ಇಂದು ನೀವು ನನ್ನನ್ನು ಬಹಳ ಡಿಸಪಾಯಿಂಟ್ಮೆಂಟ್ ಮಾಡಿದ್ದೀರಿ ಅಂದ್ಲು. ಸ್ವಲ್ಪ ವಾಯ್ಸ್ ಚೇಂಜ್ ಮಾಡ್ದ ಅರ್ಜುನ್. ನೀವು ಹೇಗೆ ಕರೆದ್ರೂ ನಾನು ನಿಮ್ಮ ಜೊತೆ ಮಾತಾಡಲ್ಲ. ನಾನು ಕೇಳಿದ್ದು ಯಾಕೆ ಮಾಡ್ತಿಲ್ಲ? ಅನ್ವಿಕಾ ಯಾಕೆ ಕೋಪಗೊಳ್ತಿದ್ದಾಳೆ ಅಂತ ತಿಳಿದೆ. ಏನಾಯ್ತಮ್ಮ ಅನ್ವಿಕಾ ಅಂತ ಬಂದರು ವಾಸವಿ. ಏನಿಲ್ಲ ಅತ್ತೆ, ನಿಮ್ಮ ಮಗನ ಹತ್ರ ನಿಮ್ಮೊಂದಿಗೆ ಮಾತನಾಡಲು ಕೇಳಿದೆ. ಗರ್ಭಿಣಿಯಾದಾಗ ಏನು ಕೇಳಿದ್ರು ಮಾಡಬೇಕಂತಾರಲ್ಲ, ಈಗ ನಾನು ಕೇಳ್ತಿದ್ದೀನಿ, ಇನ್ನು ಎಷ್ಟು ದಿನ ಇವ್ರನ್ನ ದೂರ ಇಡ್ತೀರಿ? ನೀವಾದರೂ ಹೇಳಿ ತಾತಯ್ಯ ಅಂತ ರಾಧಾಕೃಷ್ಣ ಅವರನ್ನ ನೋಡಿದ್ಲು. ಈ ವಿಷಯದಲ್ಲಿ ನಾನು ಅವನನ್ನು ಬಲವಂತ ಮಾಡಲಾರೆ ತಾಯಿ ಅಂದರು ಅವರು ಮೆಲ್ಲಗೆ. ನೀವು ಯಾವಾಗಲೂ ನಿಮ್ಮ ಮೊಮ್ಮಗನ ಪರವೇ. ನಿಮ್ಮ ಮಗ ಸೊಸೆ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಕಾಣ್ತಿಲ್ವೇ? ಅನ್ವಿಕಾ ಈಗ ಯಾಕೆ ಅವರನ್ನು ತೊಂದರೆಗೆ ಸಿಲುಕಿಸ್ತಿದ್ಯಾ? ಅವನು ನಮ್ಮೊಂದಿಗೆ ಮಾತನಾಡ್ತಿದ್ರೆ ಏನಾಯಿತು? ನಮ್ಮ ಕಣ್ಮುಂದೆ ಕಾಣ್ತಿದ್ದಾನಲ್ಲ, ನಮ್ಮನ್ನು ಮಕ್ಕಳ ಜೊತೆ ನಿನ್ನೊಂದಿಗೆ ಸೇರಲು ಬಿಡ್ತಿದ್ದಾನಲ್ಲ, ಅದೇ ನಮಗೆ ಮಹಾಪ್ರಸಾದ. ಇನ್ನು ಅವನನ್ನು ತೊಂದರೆಗೆ ಸಿಲುಕಿಸ್ಬೇಡ ಅಂದರು ವಾಸವಿ ಅನ್ವಿಕಾಳನ್ನು ತಡೆಯಲು ಪ್ರಯತ್ನಿಸ್ತಾ. ನೀವು ಕೂಡ ನಿಮ್ಮ ಮಗನನ್ನೇ ಬೆಂಬಲಿಸ್ತೀರಿ. ನೀವು ಅಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀರಿ, ಮಗ ಹತ್ತಿರ ಬಂದು ಬಡಿಸಲು ಅವಕಾಶ ನೀಡಲ್ಲ ಆ ಮಾನ್ಸ್ಟರ್. ಇನ್ನು ಹಾಗೆ ಬಿಹೇವ್ ಮಾಡ್ತಿದ್ದಾನೆ ಅಂತಿರುವಾಗಲೇ ಹೋಗೋಣ ಒಳಗೆ ಅಂದ ಅರ್ಜುನ್. ಅನ್ವಿಕಾಳ ಮಾತಿನ ಪ್ರವಾಹಕ್ಕೆ ಅಡ್ಡಿ ಇಲ್ಲದಂತೆ ಮಾತಾಡ್ತಿದ್ರೆ ಅವಳನ್ನ ಬಿಟ್ಟು ಒಳಗೆ ಹೋಗ್ಬಿಟ್ಟ ಅರ್ಜುನ್. ಯಾಕಮ್ಮ ಸಂತೋಷ ಸಮಯವನ್ನು ಹಾಳು ಮಾಡ್ತೀಯಾ? ಅವನು ತೊಂದರೆ ಕೊಡಬೇಡ ಅಂತ ಹೇಳ್ತಿದ್ದೀನಲ್ಲ, ಕೇಳಿದ್ಯಾ? ಇವಾಗ ನೋಡಿ ಎಷ್ಟು ಕೋಪದಿಂದ ಹೋದ. ನನ್ನ ಮೇಲೆ ಅವನ ಕೋಪ ತಾವರೆ ಎಲೆ ಮೇಲಿನ ನೀರಿನ ಹನಿಯಂತೆ ಅತ್ತೆ. ಹೆಚ್ಚು ಸಮಯ ಇರಲ್ಲ, ಆದರೆ ನನ್ನ ಮನಸ್ಸಿನಲ್ಲಿದ್ದದನ್ನೆಲ್ಲ ಕೇಳಿಬಿಟ್ನಲ್ಲ, ನಂಗೆ ಬಹಳ ಹ್ಯಾಪಿ ಹಾಗೂ ರಿಲ್ಯಾಕ್ಸ್ ಅನಿಸ್ತಿದೆ ಅಂತ ಖುಷಿಯನ್ನು ಜ್ಯೂಸ್ ತರಲು ಹೇಳಿದ್ಲು. ನಾನು ತರ್ತೀನಿರು ಅಂತ ವಾಸವಿ ಹೋಗ್ತಿದ್ರೆ, ನೀವು ಕಳೆದ 1 ವಾರದಿಂದ ಸ್ವಲ್ಪವೂ ವಿಶ್ರಾಂತಿ ಇಲ್ಲದೆ ಓಡಾಡ್ತಿದ್ರಿ. ಈಗ ಫಂಕ್ಷನ್ ಮುಗ್ದಿದೆಯಲ್ಲ, ನೀವು ರಿಲ್ಯಾಕ್ಸ್ ಆಗಿ ಅತ್ತೆ. ಡೆಲಿವರಿ ಆದಮೇಲೆ ನಿಮಗೆ ಕೆಲಸ ತಪ್ಪಿದ್ದಲ್ಲ ಅಂತ ನಕ್ಕದ್ಲು ಅನ್ವಿಕಾ. ಅವರು ಮೇಲೆ ನಗ್ತಿದ್ರು. ಮಗ ಕೋಪದಿಂದ ಹೋಗಿದ್ದಕ್ಕೆ ಕಂಗಾಲಾಗಿ ನೋಡ್ತಿದ್ದಾರೆ. ಅವರು ಮೇಲೆ ನಗ್ತಿದ್ರು. ಮಗ ಕೋಪದಿಂದ ಹೋಗಿದ್ದನ್ನು ಅವ್ರಿಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಹೀರಾ ಹೋಗಿ ಜ್ಯೂಸ್ ಮತ್ತು ನೀರು ತಂದು ಅನ್ವಿಕಾಳಿಗೆ ನೀಡಿದ್ಲು. ಇನ್ನು ರಿಟರ್ನ್ ಗಿಫ್ಟ್ ಕಾರ್ಯಕ್ರಮ ಇರೋದ್ರಿಂದ ಮಕ್ಕಳನ್ನು ಕರ್ಕೊಂಡು ಹೋದರು ವಾಸವಿ. ಬಿದಿರಿನ ಬುಟ್ಟಿ ತುಂಬ 5 ರೀತಿ ಹಣ್ಣುಗಳು, 9 ರೀತಿ ಅಡುಗೆಗಳು, ಹೂವು, ಹಣ್ಣು, ಕುಂಕುಮ, ತಾಂಬೂಲ ಇಟ್ಟು ಸ್ಪೆಷಲ್ಲಾಗಿ ಕಸ್ಟಮೈಸ್ ಮಾಡಿಸಿದ ಗಿಫ್ಟ್ ಹ್ಯಾಂಪರ್ಸನ್ನು ಬಂದು ಪ್ರತಿಯೊಬ್ಬ ಅತಿಥಿಗೆ ಮಕ್ಕಳ ಕೈಯಿಂದ ಕೊಡಿಸಿದ್ರು. ಆ ಕಾರ್ಯಕ್ರಮ ದಿಗ್ವಿಜಯವಾಗಿ ನಡೀತಿರಲು, ಬರಮ್ಮ ನಾನು ಒಳಗೆ ಹೋಗಿ ಬರಲೇ ಅಂತ ಕೇಳಿದ್ರು ಅನ್ವಿಕಾ. ಹೋಗ್ಬೋದು ಅನ್ವಿಕಾ, ನಡಿ ಅಂತ ಸ್ವರಾಜ್ಯಂ ಅವರು ಹೇಳಲು ಹೋದರೆ, ನೀವು ಬರಬೇಕಿಲ್ಲ, ರೂಮ್ ಕೆಳಗಡೆ ಇದೆಯಲ್ಲ, ನಾನು ಹೋಗ್ತೀನಿ, ನೀವು ತಾತಯ್ಯ ಅವ್ರ ಜೊತೆ ಹ್ಯಾಪಿಯಾಗಿ ಹರಟೆ ಹೊಡಿರಿ, ನಾನು ಹೋಗಿ ಸ್ವಲ್ಪ ವಿಶ್ರಾಂತಿ ಪಡಿತೀನಿ ಅಂತ ಮೆಲ್ಲಗೆ ಹೆಜ್ಜೆ ಇಡ್ತಾ ಒಳಗೆ ಹೋದ್ಲು ಅನ್ವಿಕಾ. ಮಗ ಯಾರು ಮಾತನಾದರೂ ಕೇಳ್ತಾನೆ ಅಂದರೆ ಅದು ಹೆಂಡತಿ ಮಾತನೇ ಅಣ್ಣ ಅಂದರು ಸ್ವರಾಜ್ಯಂ ಅವರು ರಾಧಾಕೃಷ್ಣ ಅವರಿಗೆ. ಹೌದು ತಂಗಿ, ನನ್ನ ಮಾತನ್ನು ಲೆಕ್ಕಿಸಲ್ಲ, ಆದರೆ ಅನ್ವಿಕಾಳ ಮಾತಂದ್ರೆ ಅವನಿಗೆ ಬಹಳ ಗುರಿ. ಅವಳು ಕೂಡ ಯಾವುದನ್ನಾದರೂ ಕೇಳಬೇಕಂದ್ರೆ ಬಹಳ ಆಲೋಚಿಸಿ ಕೇಳ್ತಾಳೆ. ನನ್ನ ಆಸೆ ಕೂಡ ಅದೇ, ಮೊಮ್ಮಕ್ಕಳು ಹುಟ್ಟಿ ಒಳಗೆ ನನ್ನ ಮಗ ಸೊಸೆ ಮುಖದ ಸಂತೋಷ ನೋಡಬೇಕು ಅಂದರು ರಾಧಾಕೃಷ್ಣ. ಮೆಲ್ಲಗೊಳಗೆ ಬಂದ ಅನ್ವಿಕಾಳನ್ನು ನೋಡಿ ಅಲ್ಲಿದ್ದ ಕೆಲಸದವರು ಏನು ಬೇಕಮ್ಮ ಅಂತ ಕೇಳ್ತಿದ್ರೆ, ನನಗೇನು ಬೇಡ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿ ರೂಮಿಗೆ ಹೋದ್ಲು. ಅಲ್ಲಿ ಅರ್ಜುನ್ ಇರಲಿಲ್ಲ. ತಿಂಗಳುಗಳು ಹೆಚ್ಚಾಗ್ತಿದ್ದಂತೆ ಮೆಟ್ಟಿಲಿರೋದು ಸೇಫ್ ಅಲ್ಲ ಅಂತ ತಮ್ಮ ರೂಮನ್ನು ಕೆಳಗೆ ಶಿಫ್ಟ್ ಮಾಡಿಸಿದ ಅರ್ಜುನ್. ಮೇಲೆ ಹೋಗೋದನ್ನು ಕಡಿಮೆ ಮಾಡಿದ ಅನ್ವಿಕಾ ಅರ್ಜುನ್ ಮೇಲಿದ್ದಾನಂತ ತಿಳಿದು ಮೆಲ್ಲಗೆ ಮೆಟ್ಟಿಲುಗಳ ಮೂಲಕ ಮೇಲೆ ಹೋದ್ಲು. ಆಯಾಸವಾಗಿ ಹೋಯಿತು ಮೆಟ್ಟಿಲು ಏರುವಾಗ. ತಿಳಿಯದಂತೆ ಬೈದ್ಬಿಡ್ತಾನಂತ ಭಯಪಡುತ್ತಲೇ ರೂಮ್ ಡೋರ್ ಹತ್ತಿರ ಹೋಗಿ ಮೆಲ್ಲಗೆ ತಲೆ ಒಳಗೆ ಹಾಕಿ ನೋಡಿದ್ಲು. ಅವನ ಕೈ ರೈಲಿಂಗ್ ಮೇಲೆ ಬಿಗ್ದಿತ್ತು. ಅಲ್ಲಿವರೆಗೂ ತಾನು ಕೂತಿದ್ದ ಗಾರ್ಡನ್ ಏರಿಯಾವನ್ನೇ ಇನ್ನೂ ನೋಡ್ತಿದ್ದಾನಂತ ಗಮನಿಸ್ತಾ ಅನ್ವಿಕಾ ಮೆಲ್ಲಗೆ ಹೋಗಿ ಇಂದಿನಿಂದ ಅರ್ಜುನನ್ನು ಅಪ್ಕೊಂಡ್ಳು. ತಕ್ಷಣ ಅವಳ ಕೈ ಹಿಡಿದ ಅರ್ಜುನ್, ಯಾಕೆ ಮೇಲೆ ಬಂದೆ ಅಂತ ಗಂಭೀರ ಧ್ವನಿಯಲ್ಲಿ. ನೀವು ಕೆಳಗಿರ್ಲಿಲ್ವಲ್ಲ? ಇನ್ನು ಅನ್ವಿಕಾಳ ಮಾತಿನಲ್ಲಿ ಆಯಾಸ ಇತ್ತು. ಅವಳು ಕೆನ್ನೆಗಳನ್ನ ಒತ್ತುತ್ತಾ, ಇಂಥ ಸರ್ಕಸ್ ಫೀಟ್ಸ್ ಮಾಡಿದ್ಯಾ ಅಂದರೆ ನಾನು ಡೆಲಿವರಿ ಮಾಡಬೇಕಾಗುತ್ತೆ ಇಡಿಯಟ್, ಸ್ವಲ್ಪನೂ ಭಯ ಇಲ್ವ ನಿನಗೆ? ಮೇಲೆ ಬಂದಿಯಲ್ಲ ಅಂದ ಕೆಂಪಾದ ಕಣ್ಣುಗಳಿಂದ. ಯಾಕೆ ಅಷ್ಟೊಂದು ಕೋಪಗೊಳ್ತೀರಿ? ನಿಮಗೆ ಈ ಮಧ್ಯೆ ನನ್ನ ಮೇಲೆ ಕೋಪ ಹೆಚ್ಚಾಗಿದೆ, ಪ್ರೀತಿ ಕಡಿಮೆ ಆಗಿದೆ. ಈಗ ಇಷ್ಟೊಂದು ಕೆಲಸ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆಯೋ ಹೇಳು ಅಂತ ಅವಳ ಕಡೆ ಸಂಪೂರ್ಣವಾಗಿ ತಿರುಗ್ದ. ನನ್ನ ಗಂಡನನ್ನು ನೋಡ್ಬೇಕನ್ನಿಸ್ತು ಬಂದೆ, ತಪ್ಪಾ? ಅಂದ ಹಾಗೆ ನಾನು ಬೇಜಾರಲ್ಲಿದ್ದರೆ ಸಮಾಧಾನ ಮಾಡಬೇಕಾದ ನೀವೇ ಬಂದಿದ್ದೀರಲ್ಲ. ಸೀರೆ ಹೆವಿ ಆಗಿದೆ, ಹೂವಿನ ಜಡೆ ಭಾರ ಆಗಿದೆ, ಬಿಚ್ತೀರಾ ಅಂತ ಎಷ್ಟು ವೆಯ್ಟ್ ಮಾಡಿದೆ ಗೊತ್ತಾ? ಆವಾಗಲೇ ಕೇಳಿದಾಗ ಏನು ಇಲ್ಲ ಅಂದೆ ಅಂತ ಚುರುಕಾಗಿ ನೋಡ್ತಾ. ಪಾಪ ಹಿರಿಯರಷ್ಟು ಇಷ್ಟಪಟ್ಟು ಸಂಭ್ರಮವನ್ನು ನನ್ನ ಮೇಲೆ ತೋರಿಸ್ತಿದ್ದಾರೆ, ಬೇಡ ಅನ್ನೋದಕ್ಕೆ ಹೇಗೆ ಸಾಧ್ಯ? ನನಗದು ಬರಲ್ಲ ಅರ್ಜುನ್. ಅವ್ರ ಪ್ರೀತಿ ನಮಗೆ ತೊಂದರೆ ನೀಡಿದ್ರು ಸಹಿಸಬೇಕು, ಅದೇ ಕುಟುಂಬ ಅಂದರೆ.
ಅಂತ ಗೀತಸಾರ ಹೇಳ್ತಿದ್ದ. ಅವಳನ್ನು ಒಳಗೆ ಕರೆದೊಯ್ದು ಮಂಚದ ಮೇಲೆ ಕೂರಿಸ್ದ. ಅರ್ಜುನ್ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನುವಂತೆ ನೋಡ್ತಿದ್ರೆ ಜಡೆ ಬಹಳ ಭಾರ ಆಗಿದೆ ಅಂದ್ಲು. ಕುತ್ತಿಗೆ ನೋವು ಅನ್ಬೇಡ, ಬಾರಿಸ್ತೀನಿ ಅಂತ. ಮತ್ತೆ ನಿಮ್ಮ ವಾರಸುದಾರ ಹೊರಗೆ ಬರೋದು ಬೇಡವಾ ಅಂದ್ಲು. ಅನ್ವಿಕಾಳ ಮಾತು ಪೂರ್ತಿ ಆಗಲಿಲ್ಲ. ಅರ್ಜುನ್ ಹಿಡಿದ ತೀಕ್ಷ್ಣ ನೋಟ ಕಂಡು ಸರಿ ಸರಿ ಜಡೆ ಬಿಚ್ಚಿ ಕುತ್ತಿಗೆ ನೋವಾಗ್ತದೆ ಅಂತ ಗದರ್ತಿದ್ರೆ ಕತ್ತರಿ ತಂದು ಮೆಲ್ಲಗೆ ಹೂವಿನ ಜಡೆಯನ್ನು ಬಿಚ್ಚೋದಕ್ಕೆ ಪ್ರಾರಂಭಿಸ್ದ. ಇದು ಜಡೆ ಅಂದ್ಕೊಂಡಿದ್ದೀರಾ ಅಥವಾ ಧ್ವಜ ಹಾರಿಸೋ ಕಂಬ ಅಂದ್ಕೊಂಡಿದ್ದೀರಾ, ಹೀಗೆ ಸುತ್ತಿಟ್ಟಿದ್ದಾರಲ್ಲ ಅಂತ ಹೂಗಳನ್ನು ಕತ್ತರಿಸಿ ಹಾಕ್ತಿದ್ರೆ ನಕ್ಕಿದ್ಲು ಅನ್ವಿಕಾ. ಪೂರ್ತಿ 1/4 ಗಂಟೆ ಹಿಡಿತು ಜಡೆ ಸಂಪೂರ್ಣ ಬಿಚ್ಚಿ ಅವಳು ಕೂದಲುಗಳಿಗೆ ವಿಮುಕ್ತಿ ನೀಡಲು. ಹೂವಿನ ಪರಿಮಳಗಳೆಲ್ಲ ಕೂದಲಿಗೆ ಅಂಟ್ಕೊಂಡಿದ್ದರಿಂದ ಅವಳು ಕೂದಲುಗಳು ಸುಗಂಧ ಬೆರೆತಿದ್ವು. ಟೈಟ್ ಆಗಿದ್ದ ಭುಜದ ಹತ್ರ ಸೆರಗಿನ ಪಿನ್ ತೆಗೆದ ಅರ್ಜುನ್ ಅವಳು ಅಮ್ಮಯ್ಯ ಅಂದು ಉಸಿರು ಬಿಡ್ತಿದ್ರೆ ಅವಳು ದಟ್ಟವಾದ ಕೂದಲಿನಲ್ಲಿ ಮುಖ ಅಡಗಿಸಿ ಗಾಢವಾಗಿ ವಾಸನೆ ಹೀರಿದ. ಓರೆ ಹಾಕಿ ಭುಜದ ಮೇಲಿಂದ ನೋಡ್ತಿದ್ದ ಅನ್ವಿಕಾಳ ಕೆನ್ನೆಗೆ ಅರ್ಜುನ್ ಮೂಗ್ತಾಗಿ ಏನು ಮಾಡ್ತಿದ್ದೀರಾ ಅಂದ್ಲು. ಆ ಬಾಯಿಗೆ ಬೀಗ ಹಾಕಿಲ್ಲ ಅಂದರೆ ಹೊಡೆದು ಬಿಡ್ತೀನಿ ಅಂತ ಸಣ್ಣಕ್ಕೆ ಗದರಿ ಕೂದಲಿನ ಮುಂದೆ ಹಾಕಿ ಬ್ಲೌಸ್ ದಾರ ಬಿಚ್ಚಿದ್ದ ಅವನ ಸ್ಪರ್ಶಕ್ಕೆ ಅನ್ವಿಕಾಳಿಗೆ ಯಾವುದೋ ರೋಮಾಂಚನ ಮತ್ತು ತಳಮಳ ಶುರುವಾಯಿತು. ಹೆಚ್ಚಿನ ವಿಡಿಯೋವನ್ನು ಮೊದಲೇ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.